ನಮಗೆಲ್ಲ ಸಿಂಧೂ ನದಿ ನಾಗರಿಕತೆಯ ಬಗ್ಗೆ ಗೊತ್ತು. ಸಂಪೂರ್ಣವಲ್ಲದಿದ್ರೂ ಕೂಡ ಒಂದು ಅಂಶಿಕವಾದದ್ದು ಗೊತ್ತು. ಏನಂದರೆ ಸಿಂಧೂ ನದಿ ನಾಗರಿಕತೆಯ ಜನರು ತುಂಬ ಬುದ್ಧಿವಂತರಾಗಿದ್ದರು. ಅವರು ಆಗಿನ ಸಾವಿರಾರು ವರ್ಷಗಳ ಕೆಳಗಡೆನೆಯೇ ಉತ್ತಮವಾದ ಒಂದು ನಗರೀಕರಣ ಮಾಡ್ಕೊಂಡಿದ್ರು. ಡ್ರೈನೇಜ್ ಸಿಸ್ಟಮ್ ಇತ್ತು. ಆನಂತರ ಅವರು ಮನೆಗಳನ್ನು ತುಂಬ ಚೆಂದವಾಗಿ ಕಟ್ಕೊಳ್ತಾ ಇದ್ರು. ಅವಾಗೆಲ್ಲ ಮಣ್ಣಿನ ಮಡಕೆ ಅದನ್ನೆಲ್ಲ ಬಳಸ್ತಾ ಇದ್ರು. ಹಾಗೆ ಹೀಗೆ ಅಂತೆಲ್ಲ ಒಂದಿಷ್ಟಾದರೂ ನಾವು ನದಿ ನಾಗರಿಕತೆಯ ಬಗ್ಗೆ ತಿಳ್ಕೊಂಡಿದ್ವಿ. ಆದರೆ ಆ ಸಿಂಧೂ ನದಿ ನಾಗರಿಕತೆಯ ಜನರು ಏನು ಊಟ ಮಾಡ್ತಾ ಇದ್ರು, ಯಾವ ರೀತಿಯ ಆಹಾರ ಬಳಸ್ತಾ ಇದ್ರು, ಯಾವ ರೀತಿಯ ಕಾಳು ಕಡಿಗಳನ್ನ ಇದು ಮಾಡ್ತಾ ಇದ್ರು, ಅವ್ರೇನಾದರೂ ಈ ಪ್ರಾಣಿಗಳನ್ನ ಕೊಂದ್ಬಿಟ್ಟು ಆಹಾರ ತಿಂತಾ ಇದ್ರ, ಇದೆಲ್ಲ ಪ್ರಶ್ನೆಗಳು ನಮಗೆ ಉಟ್ಕೊಳ್ತವೆ ಅಲ್ವಾ. ಈ ಎಲ್ಲ ಪ್ರಶ್ನೆಗಳಿಗೆ ನಾಳೆ ಬಳ್ಳಾರಿಯ ರಾಬರ್ಟ್ ಬ್ರೂಸ್ ಫೋರ್ಟ್ ಸಂಗನಕಲ್ಲು ಪ್ರಾಗೈತಿಹಾಸಿಕ ವಸ್ತು ಸಂಗ್ರಹಾಲಯದಲ್ಲಿ ಕೊರಿಯಾದ ಸುಪ್ರಸಿದ್ಧ ಪ್ರೊಫೆಸರ್ ಒಬ್ಬರು ಬಂದ್ಬಿಟ್ಟು ಸಿಂಧೂ ನದಿ ನಾಗರಿಕತೆಯ ಆಹಾರ ವೈವಿಧ್ಯತೆ ಮತ್ತು ಆಹಾರ ಕ್ರಮಗಳ ಬಗ್ಗೆ ಒಂದು ವಿಶೇಷವಾದಂಥ ಉಪನ್ಯಾಸ ಕೊಡಲಿದ್ದಾರೆ. ಅದು ಭಾಷೆ ಇಂಗ್ಲೀಷಲ್ಲಿ ಇರಲಿದೆ. ಆಸಕ್ತರೆಲ್ಲ ಈ ಕಾರ್ಯಕ್ರಮಕ್ಕೆ ಬನ್ನಿ, ಈ ಒಂದು ವಿಶೇಷವಾದ ವಿಷಯವನ್ನು ತಿಳ್ಕೊಳ್ಬೇಕು ಅಂತ ಉತ್ಸುಕರಾಗಿ ಇಲ್ಲಿಗೆ ಬನ್ನಿ. ನಿಮ್ಮ ಒಂದು ಜ್ಞಾನದ ಹಸಿವಿಗೆ ಇಲ್ಲಿ ಒಂದು ಉತ್ತಮವಾದ ಆಹಾರ ದೊರೆಯಲಿದೆ. ನಿಮ್ಮೆಲ್ಲರಿಗೂ ಸುಸ್ವಾಗತ.